ಓಕೆ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನಲ್ಲಿ ವಂದಿಸ್ತಾ ಇದ್ದೀನಿ. ಮತ್ತೊಂದು ಆವೃತ್ತಿ ಸಂದೇಶದೊಟ್ಟಿಗೆ ನಿಮ್ಮೊಂದಿಗೆ ಬರಲಿಕ್ಕೆ ದೇವರು ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ದೇವರ ನಮ್ಮ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ ಘನಪಡಿಸಿ ಮಹಿಪಡಿಸ್ತಿದ್ದೀನಿ. ಈ ದಿನದ ಒಂದು ಸಂದೇಶ ಭಾಗ, ಒಂದು ಚಿಕ್ಕ ಸಂದೇಶ ಭಾಗದೊಟ್ಟಿಗೆ ನಿಮ್ಮ ಮೊದಲಿಗೆ ಬರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ದಿನ ಸಂದೇಶ ಭಾಗದಲ್ಲಿ ಅಪೋಸ್ತಲರು ಅಂದರೆ ಯೇಸು ಕ್ರಿಸ್ತನ ಶಿಷ್ಯರ 6 ಉಪದೇಶಗಳನ್ನು ನಾವು ಸತ್ಯವೇದದಲ್ಲಿ ನೋಡಲಿಕ್ಕಿದ್ದೇವೆ. ಆ 6 ಉಪದೇಶಗಳನ್ನು ಅಪೋಸ್ತಲರು ಹಿಡಿದುಕೊಂಡು ಯೇಸು ಕ್ರಿಸ್ತನ ಶಿಷ್ಯರು ಅವ್ರು ಹೋಗುವಂಥ ಸ್ಥಳ, ಗ್ರಾಮ, ಪ್ರದೇಶ, ಸ್ಥಳಗಳಲ್ಲಿ, ಸೇವೆಗಳಲ್ಲಿ, ಸಭೆಗಳಲ್ಲಿ ಉಪದೇಶವನ್ನು ಅವರು ಉಪಯೋಗ ಮಾಡುವ ರೀತಿಯನ್ನು ಇಲ್ಲಿ ಸತ್ಯವೇದ ನಮಗೆ ಬೋಧಿಸ್ತಾ ಇದೆ. ಈ 6 ಉಪದೇಶಗಳು ಯಾವುದು ಅಂತಂದರೆ, ಒಂದು ಮಾನಸಾಂತರ ಹೊಂದುವುದಂತಂದರೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ನಾವು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಪಾಪಗಳನ್ನು ಒಪ್ಪಿಕೊಂಡು ರಕ್ಷಣೆ ಒಂದು ಕ್ರಿಸ್ತನ ಕಡೆಗೆ ಬರುವಂಥದ್ದೇ ಮಾನಸಾಂತರ. ಅದರ ವಾಕ್ಯ ಭಾಗ ಬಂದು ಲೂಕನ ಸುವಾರ್ತೆ 1:76 ವಾಕ್ಯದಲ್ಲಿ ಬರೆಯಲ್ಪಡ್ತಾ ಇದೆ. ನನಗೆ ಓದಲಿಕ್ಕೆ ಸಮಯ ಇಲ್ಲ, ಹಾಗೆ ನಾನು ಹೇಳೋದ್ರಿಂದ ನೀವು ಅದನ್ನು ಬರೆದುಕೊಡ್ರಿ, ಆ ವಾಕ್ಯಗಳನ್ನು ಓದ್ರಿ. ಎರಡನೇದು ದೀಕ್ಷಾಸ್ನಾನ ಭಾಗಕ್ಕೆ ಬರ್ತಾ ಇದೆ. ಮಾನಸಾಂತರ ಹೊಂದಿದಂಥ ವ್ಯಕ್ತಿ, ರಕ್ಷಣೆ ಹೊಂದಿದ ವ್ಯಕ್ತಿ ಅದರ ನಂತರ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳಬೇಕು. ಮಾರ್ಕನ ಸುವಾರ್ತೆ 16:16 ವಾಕ್ಯದಲ್ಲಿ ಬಂದಾಗ ಅವನು ದೀಕ್ಷಾಸ್ನಾನವನ್ನು ತೆಗೆದುಕೊಂಡ ನಂತರ ದೇವರವನ್ನು ಉಪಯೋಗ ಮಾಡುವ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಮತ್ತೊಂದು ಸುವಾರ್ತೆ 28ನೇ ಅಧ್ಯಾಯದಲ್ಲಿ ತಂದೆ ಮಗನ ಪವಿತ್ರಾತ್ಮಸ್ಥಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸಿರಿ ಅಂದರೆ ಯೇಸು ಸ್ವಾಮಿಯಲ್ಲಿ ಹೇಳುವಂಥದ್ದು, ಒಂದು ಮಹಾ ಆಜ್ಞೆಯನ್ನು ಶಿಷ್ಯರಿಗೆ ಹೇಳುವಂಥದ್ದು ನೋಡ್ತಾ ಇದ್ದೀವಿ. ಮೂರನೇದು ದೀಕ್ಷಾಸ್ನಾನ ಹೊಂದಿದ ನಂತರ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುವಂಥದ್ದು. ಅಪೊಸ್ತಲ ಕೃತ್ಯಗಳು 2:38 ಅಂದರೆ ಪವಿತ್ರಾತ್ಮನು ಏನಾಗಿದ್ದಾನಂತಂದರೆ ನಮ್ಮನ್ನು ಉಪದೇಶದ ಕಡೆಗೆ, ಸತ್ಯದ ಕಡೆಗೆ ನಡೆಸ್ತಾನೆ. ದೀಕ್ಷಾಸ್ನಾನ ಹೊಂದಿದ ನಂತರ ನಾವು ಸಪರೇಟ್ ಲೈಫು, ಬೇರ್ಪಟ್ಟ ಜೀವಿತವನ್ನು ಸಪರೇಟ್ ಲೈಫ್ ಮಾಡಿದ ನಂತರ ಆವಾಗ ನಮ್ಮಲ್ಲಿ ಪರಿಶುದ್ಧಾತ್ಮನು ಕಾರ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಪರಿಶುದ್ಧಾತ್ಮನ ಏನು ಮಾಡ್ತಾನೆ ಅಂತಂದರೆ ನಮ್ಮನ್ನು ಈ ಲೋಕದ ಜನರಿಗೂ ಸಪರೇಟ್ ಆಗಿ ತೋರಿಸ್ತಾ ಇದ್ದಾನೆ. ಅದೇ ಆ ಜೀವಿತ ಒಂದು 4ನೇ ಭಾಗ ಏನಂದರೆ ಬೇರ್ಪಟ್ಟ ಜೀವಿತ. ಅಂದರೆ ಅದು ಸಪರೇಟ್, ಅಂದರೆ ಬೇರ್ಪಟ್ಟ ಜೀವಿತ ಅಂದರೆ ನನಗೂ ಲೋಕದ ಜನರಿಗೂ ಪೌಲನು ಹೇಳ್ತಲ್ಲ, ದೆವ್ವಗಳಿಗೂ ಮತ್ತು ವಿಗ್ರಹಗಳಿಗೂ ನಂಟೇನು. ಅದರ ನಂತರ ಭಾಗದಲ್ಲಿ ಬಂದಾಗ ನೀವು ಲೋಕದ ಜನರಿಗೆ ಇಜ್ಜೋಡಾಗಬೇಡ್ರಿ, ಅವ್ರ ಜೊತೆಗೆ ಸೇರಬೇಡ್ರಿ ಎಂಬುದಾಗಿ ಹೇಳಿದ ಪ್ರಕಾರ ಪೌಲನೇ ಹೇಗೆ ಅವ್ರ ಜೊತೆಗೆ ಸಪರೇಟಾಗಿ ಕ್ರಿಸ್ತನಿಗೆ ಹೋಗಿ ಪ್ರತ್ಯೇಕಿಸಲ್ಪಟ್ಟು ಬರ್ತಾನೋ, ಅದೇ ರೀತಿಯಾಗಿ ಇಲ್ಲಿ ಯೇಸು ಕ್ರಿಸ್ತನ ಈ 12 ಜನ ಶಿಷ್ಯರು ಏನಿದ್ರು, ಅಪೊಸ್ತಲರು ಇದ್ದಿರಲ್ಲ, ಇವರು ಕೂಡ ಅಲ್ಲಿಂದ ಸಪರೇಟ್ ಆದ ಲೈಫನ್ನು ಮಾಡ್ತಾ ಇದ್ದಾರೆ. ಬೇರ್ಪಟ್ಟ ಜೀವಿತ ಅಪೊಸ್ತಲ ಕೃತ್ಯಗಳು 2:48 ವಾಕ್ಯದ ಆಧಾರದೊಟ್ಟಿಗೆ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಪವಿತ್ರಾತ್ಮ ನಮ್ಮನ್ನು ನಡೆಸಲ್ಪಡುವಾಗ ನಾವೇನು ಮಾಡ್ತೀವಿ, ಪರಿಶುದ್ಧಾತ್ಮನ ನಮ್ಮನ್ನು ಸಪರೇಟ್ ಮಾಡಿಬಿಡ್ತಾರೆ, ಬೇರ್ಪಟ್ಟ ಜೀವಿತ. ಅದರ ನಂತರ ಭಾಗದಲ್ಲಿ ಬಂದಾಗ ದೈವಿಕ ಸ್ವಸ್ಥತೆಯನ್ನು ಕಾಣ್ತಾ ಇದ್ದೀವಿ. ಅಂದರೆ ದೇವರೊಟ್ಟಿಗೆ ಒಂದು ಸಂಬಂಧ, ಆತ್ಮಿಕ ಸಂಬಂಧ, ಪ್ರಾರ್ಥನೆ ಮಾಡುವಂಥದ್ದು, ಆತ್ಮಿಕ ವಿಷಯಗಳೊಟ್ಟಿಗೆ, ಆತ್ಮಿಕ ಜನರೊಟ್ಟಿಗೆ, ಆತ್ಮಿಕ ವಿಶ್ವಾಸದೊಟ್ಟಿಗೆ, ಆತ್ಮಿಕ ಸಭೆಯೊಟ್ಟಿಗೆ ನಾವು ಬೆರೆಯುವಂಥದ್ದೇ ಒಂದು ಸಪರೇಟ್ ಆದ ಬೇರ್ಪಟ್ಟ ಒಂದು ಜೀವಿತ ಮತ್ತು ದೈವಿಕ ಸ್ವಸ್ಥತೆ. ಈ ದೈವಿಕ ಸ್ವಸ್ಥತೆಯನ್ನು 1 ಪೇತ್ರ 2:24 ವಾಕ್ಯದ ಆಧಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರ ನಂತರ ಬಂದಾಗ ಸಂಪೂರ್ಣ ಪರಿಶುದ್ಧತೆ ಕಡೆಗೆ ಬರ್ತಿದ್ದೀವಿ. ಈ ಸಂಪೂರ್ಣ ಪರಿಶುದ್ಧತೆ ಕಡೆಗೆ ಬರ್ತೀವಿ ಅಂತಂದರೆ ಇವೆಲ್ಲವನ್ನು, ಈ 5 ಮೆಟ್ಟಿಲುಗಳನ್ನು ದಾಟಬೇಕು. ಒಂದು ಮಾನಸಾಂತರ ಹೊಂದಬೇಕು. ಮಾನಸಾಂತರ ಹೊಂದಿದ ನಂತರ ಸುಮ್ಮನೆ ಇರಬಾರ್ದು ರೀ, ದೀಕ್ಷಾಸ್ನಾನ ತಗೋಬೇಕು. ದೀಕ್ಷಾಸ್ನಾನ ಹೊಂದಿದ ನಂತರ ಪವಿತ್ರಾತ್ಮನು ನಿಮ್ಮನ್ನು ಗುರುತಿಸ್ತಾನೆ ರೀ. ಪರಿಶುದ್ಧಾತ್ಮನನ್ನು ಗುರುತಿಸಿದ ನಂತರ ಬೇರ್ಪಟ್ಟ ಸಪರೇಟ್ ಲೈಫನ್ನು ಮಾಡಲಿಕ್ಕೆ ಪವಿತ್ರಾತ್ಮ ನಿಮ್ಮನ್ನು ಕರೀತಾನೆ. ಸಪರೇಟ್ ಅಂದರೆ ಬೇರ್ಪಟ್ಟ ಜೀವಿತ ಮಾಡಿದ ನಂತರ ನಿಮ್ಮಲ್ಲಿ ದೈವಿಕ ಸ್ವಸ್ಥತೆಗಳು, ನೀವು ಮಾಡುವಂಥ ಪ್ರಾರ್ಥನೆಗಳೆಲ್ಲ ದೇವರು ಸ್ವಸ್ಥತೆಗಳನ್ನು, ಅದ್ಭುತಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಅದರ 6ನೇ ಮೆಟ್ಟಿಲಿಗೆ ಬಂದಾಗ, ಸಂಪೂರ್ಣ ಪರಿಶುದ್ಧತೆ ಕಡೆಗೆ ಬಂದಾಗ, ಆವಾಗ ನೀವು ದೇವರಿಗಾಗಿ ಪರಿಪೂರ್ಣರಾಗಿ ನಿಲ್ಲಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅದರ ಸಂಪೂರ್ಣ ಪರಿಶುದ್ಧತೆಗೆ ಬರುವಂಥ ವಾಕ್ಯ ಭಾಗ ಎಫೆಸ ಬರೆದ ಪತ್ರಿಕೆ ಅದರ 4ನೇ 13ನೇ ವಾಕ್ಯದಲ್ಲಿ ನಮಗೆ ತೋರ್ಪಡಿಸ್ತಾ ಇದೆ. ಇಲ್ಲಿ ರಕ್ಷಣೆಯಲ್ಲಿ 3 ವಿಧಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ರಕ್ಷಣೆಯಲ್ಲಿ 3 ವಿಧಗಳಂದರೆ, ರೋಮಾಪುರದವರ ಪತ್ರಿಕೆ ಪೌಲನು ರೋಮಾಪುರದವ್ರಿಗೆ ಬರೀತಾನೆ. 10:9 ವಚನ ಹೇಳ್ತದೆ, ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸ್ತಾನೆಂಬುದಾಗಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಬೇಕಂತೆ. ಆವಾಗ
ಈ ರಕ್ಷಣೆಯಲ್ಲಿ ಒಂದು ಭಾಗ ಇದು. ಈ ರಕ್ಷಣೆಯಲ್ಲಿ ಒಂದು ಭಾಗ ನೀವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಬೇಕು. ಆವಾಗ ಇಲ್ಲಿ ವಾಕ್ಯ ಹೇಳ್ತದೆ, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವುದೆಂಬುದಾಗಿ ಅರ್ಥ. ಅಂದರೆ ಪಾಪವನ್ನು ಬಿಟ್ಟು ಕ್ರಿಸ್ತನಿಗೆ ನಾವು ಬೆನ್ನು ತೋರಿಸಿ ನಿಲ್ಲೋದಲ್ಲ, ಎದುರಾಗಿ ನಿಂತು ದೇವರ ಹತ್ರ ನಾವು ಮಕ್ಕಳಾಗಿ ಅಧಿಕಾರವನ್ನು ಪಡ್ಕೊಳ್ಳೋದು. ಅದರ 2 ಕೊರಿಂಥ 5:17 ವಾಕ್ಯದಲ್ಲಿ ಕೂಡ ಬರೆಯಲ್ಪಡ್ತದೆ. ಯೋಹಾನ ಬರೆದ ಸುವಾರ್ತೆ 3ನೇ ವಾಕ್ಯದಲ್ಲೂ ಕೂಡ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಡ್ತದೆ. ಈ ರಕ್ಷಣೆ ಹೊಂದುವುದರಿಂದ ಈ ಮಾನಸಾಂತರ, ದೀಕ್ಷಾಸ್ನಾನ, ಪರಿಶುದ್ಧಾತ್ಮ, ಬೇರ್ಪಟ್ಟ ಜೀವಿತ, ದೈವಿಕ ಸ್ವಸ್ಥತೆ, ಸಂಪೂರ್ಣ ಪರಿಶುದ್ಧತೆ ಇವೆಲ್ಲ ಭಾಗಗಳು ಬರುವ ಇದೇ ಭಾಗದಲ್ಲಿ ಬರ್ತಿದೆ. ಇಲ್ಲಿ ನಾವು ರಕ್ಷಣೆ ಹೊಂದಿದ್ದೀವಿ, ಮಾನಸಾಂತರ ಹೊಂದಿದ್ದೀವಿ, ಕ್ರಿಸ್ತನ ಅಂಗೀಕರಿಸಿಕೊಂಡಿದ್ದೀವಿ ಅನ್ನುವಂಥ ಒಂದು ಗುರುತು ಏನಂದರೆ 3 ಕಾರ್ಯಗಳು ನಮ್ಮ ಲೈಫಲ್ಲಿ ನಡೀಬೇಕು. ನಮ್ಮ ಜೀವಿತದಲ್ಲಿ, ನಮ್ಮ ಸೇವೆಗಳಲ್ಲಿ, ನಾವು ವಿಶ್ವಾಸಿ ಆಗಿರ್ಬೋದು, ಸೇವಕನಾಗಿರ್ಬೋದು, ನಾವು ಯಾರಾದರೂ ಆಗಿರ್ಬೋದು, ನಮ್ಮ ಲೈಫಲ್ಲಿ 3 ಕಾರ್ಯಗಳು ನಡೀಬೇಕು. ಒಂದು, ದೇವರಿಗೆ ಮಹಿಮೆ ಉಂಟಾಗಬೇಕು. ನಿನ್ನಿಂದ, ನೀನು ಮಾಡೋ ಪ್ರಾರ್ಥನೆ, ನಿನ್ನ ಸೇವೆ, ನಿನ್ನ ಕಾರ್ಯಗಳಿಂದ, ನಿನ್ನ ಆತ್ಮಿಕವಾದ ವಿಷಯಗಳಿಂದ, ನೀನು ಮಾಡುವಂಥ ಸೇವೆಯಿಂದ ದೇವರಿಗೆ ಯಾವಾಗಲೂ ಮಹಿಮೆ ಉಂಟಾಗಬೇಕು. 2ನೇದು, ನೀನು ಮಾಡುವ ಸೇವೆ, ನೀನು ಮಾಡುವ ಪ್ರಾರ್ಥನೆ, ನಿನ್ನ ಆತ್ಮಿಕ ಜೀವಿತದಿಂದ ಸೈತಾನನು ನಾಚಿಕೊಂಟಾಗಬೇಕು. ಅವನು ತಲೆ ತಗ್ಗಿಸಬೇಕು. ಸೈತಾನನು ಯಾವಾಗಲೂ ಕೂಡ ನಾಚಿಕೊಂಟಾಗಬೇಕು. 3ನೇದು, ನಮಗೆ ಜಯವಾಗಬೇಕು. ಈ 3 ಕಾರ್ಯಗಳು ಯಾರ ಜೀವಿತದಲ್ಲಿ ನಡೀತೇವೆ ಅಂತಂದರೆ, ರಕ್ಷಣೆ ಹೊಂದಿ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಆ ಎಟರ್ನಲ್ ಶಾಶ್ವತವಾದ ಜೀವಿತದ ಕಡೆಗೆ ಅವರು ಮುಖ ಮಾಡಿ, ದೇವರ ಕಡೆಗೆ ಅಭಿಮುಖ ಮಾಡಿ ದೇವರ ಕಡೆಗೆ ನಿಲ್ತಾರೋ ಅಂಥವರ ಸಂಗಡವಾಗಿ ದೇವರು ಈ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಯಾವಾಗ ರಕ್ಷಿಸಲ್ಪಟ್ಟಿದ್ದೀವಿ ಅಂದರೆ, ಒಂದು ಭೂತಕಾಲದಲ್ಲಿ ರಕ್ಷಿಸಲ್ಪಟ್ಟಿದ್ದೀವಿ, ವರ್ತಮಾನ ಕಾಲದಲ್ಲಿ ರಕ್ಷಿಸಲ್ಪಟ್ಟಿದ್ದೀವಿ, ಭವಿಷ್ಯತ್ ಕಾಲದ ರಕ್ಷಣೆ ಪಟ್ಟಿದ್ದೀವಿ. ನೀವು ಹೇಗೆ ಅಂತ ನೀವು ಅದನ್ನು ಕೇಳ್ಬೋದು. ಹೇಗೆ ಪಾಸ್ಟರ್ ನೀವು ಹೇಗೆ ಅದನ್ನು ಹೇಳ್ತೀರಿ ಅಂತಂದರೆ, 3 ವಿಧವಾದ ರಕ್ಷಣೆಗಳು ನಮಗುಂಟು. ಭೂತಕಾಲದ ರಕ್ಷಣೆ ಅಂತಂದರೆ, ಆದಿಕಾಂಡ ಪುಸ್ತಕದಲ್ಲಿ ಬಂದಾಗ ಅಲ್ಲಿ ದೇವರ ಸೃಷ್ಟಿಯನ್ನು ಮಾಡುವಾಗ, ಸೃಷ್ಟಿಕಾರನ ನೋಡಿ ಮನುಷ್ಯನನ್ನು ಮಾಡುವಾಗ ಅಲ್ಲಿಂದ ನಾವು ರಕ್ಷಣೆ ಉಂಟಾಯಿತು. ಅಂದರೆ ಮೊದಲೇ ರಕ್ಷಿಸಲ್ಪಟ್ಟಿದ್ದೀವಿ. ತಾಯಿ ತನ್ನ ಗರ್ಭದಲ್ಲಿ ರೂಪಿಸಿದ ಮೊದಲೇ, ಅನಾದಿಯಿಂದಲೇ ದೇವರು ನಮ್ಮನ್ನು ಆಯ್ಕೆ ಮಾಡಿ ಇಟ್ಟಿದ್ರು. ದೇವರು ನೀವೇ ಬೇಕು, ನೀನೇ ನನ್ನ ಸೇವೆ ಮಾಡಬೇಕೆಂಬುದಾಗಿ ದೇವರು ಆಯ್ಕೆ ಮಾಡಿ ನಮ್ಮನ್ನು ಅನಾದಿ ಕಾಲದಲ್ಲೇ ದೇವರು ಆ ಒಂದು ಭೂತಕಾಲದಲ್ಲೇ ನಮ್ಮ ರಕ್ಷಣೆಯಲ್ಲಿ ದೇವರಿಟ್ಟಿದ್ರು. 2ನೇದು, ವರ್ತಮಾನದ ಕಾಲದ ರಕ್ಷಣೆ ಅಂತಂದರೆ, ದೇವರು ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ. ನಮ್ಮ ಪ್ರಾರ್ಥನೆಗಳಲ್ಲಿ ಹೋಗುವಾಗ ಬರುವಾಗ ಪ್ರತಿ ವಿಷಯಗಳಲ್ಲಿ ರಕ್ಷಿಸ್ತಾ ಇದ್ದಾನೆ. ಅದರ 2ನೇ ವರ್ತಮಾನದ ಕಾಲದ ರಕ್ಷಣೆ, ಭೂತಕಾಲದ ರಕ್ಷಣೆ ಒಂದಾದರೆ, ವರ್ತಮಾನದ ಕಾಲದ ರಕ್ಷಣೆ ಹೇಗಾಯ್ತಂದರೆ, ಯೇಸುವಿನ ರಕ್ತದಿಂದ, ಯೇಸುವಿನ ಕಲವರ ಶಿಲುಬೆಯಲ್ಲಿ ಸುರಿಸಲ್ಪಟ್ಟಂಥ ರಕ್ತವನ್ನು ಸುರಿಸಿದ್ರಲ್ಲ, ಅದರಿಂದ ನಮಗೆ ರಕ್ಷಣೆ ಉಂಟಾಗಿ ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದೀವಿ. ಒಂದು, ತಂದೆಯಾದ ದೇವರಿಂದ ರಕ್ಷಣೆ ಹೊಂದಿದ್ರೆ, 2ನೇದು ಯೇಸು ಕ್ರಿಸ್ತನ ರಕ್ತದಿಂದ ನಾವು ರಕ್ಷಿಸಲ್ಪಟ್ಟಿದ್ದೀವಿ. ಯೇಸು ಕ್ರಿಸ್ತನ ಕಲವರ ಶಿಲುಬೆಯಲ್ಲಿ ಸುರಿಸಲ್ಪಟ್ಟಂಥ ರಕ್ತದಿಂದ ನಾವು ಬಿಡುಗಡೆ ಹೊಂದಿ ರಕ್ಷಣೆ ಹೊಂದಿ ಕ್ರಿಸ್ತನ ಕಡೆಗೆ ನಿಂತರೆ, 3ನೇದು ಭವಿಷ್ಯತ್ ಕಾಲದ ರಕ್ಷಣೆ. ಯಾವಾಗ ಅಂದರೆ, ಯೇಸು ಕ್ರಿಸ್ತನು ಬಂದು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪರಲೋಕಕ್ಕೆ ಎತ್ತಲ್ಪಟ್ಟಿದ್ದಾನೆ. ಆತನು ಮತ್ತೆ ಬಂದು ತನ್ನ ಮೊದಲಗಿತ್ತಿಯಾದ ಸಭೆಯನ್ನು ತನ್ನೊಟ್ಟಿಗೆ ಕರ್ಕೊಂಡು ಹೋಗುವ ಸಮಯ ಬಂದಾಗ ಆತನ 2ನೇ ಬರೋಣ, ಯೇಸು ಕ್ರಿಸ್ತನ 2ನೇ ಬರೋಣದವರೆಗೆ ಕೂಡ ರಕ್ಷಣೆ ಹೊಂದುತ್ತಾ ಇರ್ತೀವಿ. ಈ ರಕ್ಷಣೆಯನ್ನು ಹೊಂದಬೇಕಾದ್ರೆ ನಾನು ದೇವರ ಹತ್ರ ಏನು ಕಾಪಾಡ್ಕೋಬೇಕು ಅಂತ? ಪರಿಶುದ್ಧತೆ. ಈ ಲೋಕದಲ್ಲಿ 2 ಪ್ರಾಮುಖ್ಯವಾದ ಕೆಲಸಗಳ್ರಿ. ಒಂದು, ದೇವರನ್ನು ಮಹಿಮೆಪಡಿಸಿ ದೇವರಿಗಾಗಿ ಪರಿಶುದ್ಧರಾಗಿ ಜೀವಿಸುವಂಥದ್ದು. 2ನೇದು, ನನ್ನಂತೆಯೇ ನನ್ನ ನೆರೆಯವನನ್ನು, ರೋಗಿಗಳನ್ನು, ಅನೇಕ ಕಷ್ಟದಲ್ಲಿರುವಂಥವನ್ನ ಕ್ರಿಸ್ತನ ಹೆಸರಿನಲ್ಲಿ ಪರಾಮರಿಸುವಂಥದ್ದು. ಈ 2 ಬಹಳ ಪ್ರಾಮುಖ್ಯವಾದ ಕೆಲಸಗಳು. ಇವೆರಡು ಕೆಲಸಗಳು ನಿನಗೆ ಕೊಟ್ಟಾಗ, ನೀನು ಪ್ರಾಮುಖ್ಯನಾಗಿ ಮಾಡಿದಾಗ ನೀನು ಹೊಂದಿಕೊಂಡಂಥ ರಕ್ಷಣೆಗೆ ಅದೊಂದು ಗೌರವ ಅಂತೇಳಿ ಹೇಳಬಹುದು. ಇಲ್ಲಿ 2 ವಿಶ್ವಾಸ, ಈ ರಕ್ಷಣೆಯನ್ನು ಕೊನೆಯವರೆಗೂ ಕಾಪಾಡ್ಕೋಬೇಕಾದ್ರೆ 2 ವಿಶ್ವಾಸಗಳಿದೆ. ದ ಮೋಸ್ಟ್ ಹೋಲಿ ಫೇತ್, ಇನ್ನೊಂದು ನಾರ್ಮಲ್ ಫೇತ್. ಅಂದರೆ ಸಾಮಾನ್ಯ ವಿಶ್ವಾಸ, ಬಹಳ ಪ್ರಾಮುಖ್ಯವಾದ ಪರಿಶುದ್ಧವಾದ ಒಂದು ಮೋಸ್ಟ್ ಪ್ರಾಮುಖ್ಯವಾದ ಪರಿಶುದ್ಧವಾದ ಒಂದು ವಿಶ್ವಾಸ. ಈ 2 ವಿಶ್ವಾಸದಲ್ಲಿ ನಾನು ಆಯ್ಕೆ ಮಾಡ್ಕೋಬೇಕು, ನಾನು ಯಾವ ವಿಶ್ವಾಸದಲ್ಲಿದ್ದೀನಿ ಅಂತೇಳಿ. ನಾನು ಸುಮ್ಮನೆ ಸಾಮಾನ್ಯವಾಗಿ ನಂಬಿದಿನ, ಕ್ರಿಸ್ತನ ಬರೋಣದವರೆಗೂ ಕಾದುಕೊಂಡು ಸುಮ್ಮನೆ ಕೂತಿದ್ದೀನ, ಆತನ ಯೇಸು ಕ್ರಿಸ್ತನ ಬರ್ತಾನೆ ಅಂತ ಪ್ರಾರ್ಥನೆ ಮಾಡದೆ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳದೆ, ನಾನು ರಕ್ಷಣೆಯನ್ನು ಕಾಪಾಡಿಕೊಳ್ಳದೆ ನಾನು ಸುಮ್ಮನೆ ಇದ್ದೀನ? ಹಾಗಾದರೆ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಅಲ್ಲಿ ಸಾಮಾನ್ಯವಾದ ವಿಶ್ವಾಸದಲ್ಲಿ ಇದ್ದರೆ ನೀನು ಖಂಡಿತವಾಗಿ ರಕ್ಷಣೆಗೆ ಗೌರವ ಸಿಗಲ್ಲ, ಬೆಲೆ ಸಿಗಲ್ಲ. ದ ಮೋಸ್ಟ್ ಹೋಲಿ ಫೇತಲ್ಲಿ ಇರಬೇಕು. ಅಂದರೆ
ಮುಖ್ಯವಾದ ನಿನ್ನ ಪರಿಶುದ್ಧವಾದ ರಕ್ಷಣೆ ಕಡೆಗೆ, ಅಂದರೆ ಪರಿಶುದ್ಧತೆ ಕಡೆಗೆ ಇರಬೇಕು. ಈ ಒಂದು ರಕ್ಷಣೆಯನ್ನು ನಾವು ಕೊನೆಯವರೆಗೂ ಕಾಪಾಡ್ಕೋಬೇಕ್ರಿ. ಈ ಕೊನೆಯ ದಿನಗಳಲ್ಲಿ ಅನೇಕ ಜನರು ಬಿದ್ದೋಗೋದು ನಾವು ನೋಡ್ತಾ ಇದ್ದೀವಿ. ಅನೇಕ ಜನರು ಬಿದ್ದೋಗುವ ಕಾಲಗಳು ಈಗ ಬಂದುಬಿಟ್ಟಿದ್ದಾರೆ. ಅಂದರೆ ನಾನು ಹೇಳ್ತೀನಿ, ಈ ಕೃಪಾ ಕಾಲದ ಈ ದಿನಗಳಲ್ಲಿ, ಸಮಯಗಳಲ್ಲಿ ನಾವು ದೇವರು ನಮಗೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಕೃಪೆ ಕೊಟ್ಟಿರೋದು ಪಾಪ ಮಾಡಲಿಕ್ಕಲ್ಲ, ಕೃಪೆ ಕೊಟ್ಟಿರೋದು ಇನ್ನೂ ಹೆಚ್ಚು ಅನ್ಯಾಯ ಮಾಡಿ ಮೋಸ ಮಾಡಲಿಕ್ಕಲ್ಲ. ಕೃಪೆ ಕೊಟ್ಟಿರೋದು ನನಗೆ ಕೊಡಲ್ಪಟ್ಟಂಥ ರಕ್ಷಣೆಯಲ್ಲಿ ಏನಾದರೂ ಏರುಪೇರುಗಳಿದೆಯಾ, ತಪ್ಪುಗಳಿದೆಯಾ, ಅದನ್ನು ಸರಿಪಡಿಸ್ಕೊಳ್ಳಿಕ್ಕೋಸ್ಕರ ಆ ಕೃಪೆ ನಮಗೆ ಕೊಡಲ್ಪಟ್ಟಿದೆ. ಆ ಕೃಪೆಯನ್ನು ನಾವು ಹೊಂದಿಕೊಂಡವರಾಗಿ ಆ ರಕ್ಷಣೆಯಲ್ಲಿ ಮುಂದೆ ಹೋಗೋದಾದರೆ, ಈ ಅಪೊಸ್ತಲರು ಇಂದ ಬರಲ್ಪಟ್ಟಂಥ ಈ 6 ಏನು ಬೋಧನೆಗಳಿದಾವಲ್ಲ, ಇವು ನಮ್ಮ ಲೈಫಲ್ಲಿ ನೆರವೇರಲಿಕ್ಕೆ ಸಾಧ್ಯ. ಇವು ಅಪೊಸ್ತಲರಿಗೆ ಮಾತ್ರನಾ? ಅಪೊಸ್ತಲರ ಬೋಧನೆಗಳಲ್ಲಿ ಅಪೊಸ್ತಲರಿಗೆ ಮಾತ್ರನಾ? ಹಾಗಾದರೆ ಬೇರೆಯವರಿಗೆ ಮಾತ್ರನಾ? ಹಾಗಾದರೆ ಯಾರೆಲ್ಲ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಿರ್ತಾರೋ, ಅಂದರೆ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡುವಂಥ, ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಅರಿಕೆ ಮಾಡುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಈ ರಕ್ಷಣೆಯ ಭಾಗ ಇದ್ದೇ ಇರುತ್ತೆ. ಹಾಗಾಗಿ ಕೊನೆಯವರೆಗೂ ನಾವು ರಕ್ಷಣೆಯನ್ನು ಕಾಪಾಡಿಕೊಳ್ಬೇಕ್ರಿ. ಕ್ರಿಸ್ತನ ಬರೋಣದವರೆಗೂ ಕೂಡ ಈ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು. ಈ ರಕ್ಷಣೆ ಬಹಳ ಪ್ರಾಮುಖ್ಯವಾದ. ಈ ರಕ್ಷಣೆಯಲ್ಲಿ ಮತ್ತೊಂದು ಭಾಗ ಪರಿಶುದ್ಧತೆ ಬಹಳ ಪ್ರಾಮುಖ್ಯ. ನಾವು ಕೊನೆಯವರೆಗೂ ಇದನ್ನು ಕಾಪಾಡಿಕೊಂಡ್ರೆ ಆತನ ಬರೋಣದಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡೋದರಲ್ಲಿ ಯಾವ ಅನುಮಾನವೇ ಇಲ್ಲ. ಆತನಿಗಾಗಿ ನಾವು ಕಾದುಕೊಂಡು, ಆತನ ಸನ್ನಿಧಿಯಲ್ಲಿ ನಾವು ಕುಳಿತುಕೊಂಡು ಬೇಡಿ ಪ್ರಾರ್ಥನೆ ಮಾಡಿ ನಮ್ಮನ್ನು ನಾವು ಸರಿಪಡಿಸಿಕೊಂಡು, ನಮ್ಮನ್ನು ಏನೋ ತಪ್ಪು ಲೋಪದೋಷಗಳಿದ್ದರೆ ಸರಿಪಡಿಸ್ಕೊಳ್ಳಿಕ್ಕಾಗಿ ದೇವರ ಅವಕಾಶ ಕೊಟ್ಟಿದ್ದಾನೆ. ಈ ದೇವರಿಗೆ ಕೊಟ್ಟಂಥ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ನಾವು ಮುಂದೆ ಹೋಗೋಣ. ದೇವರ ವಾಕ್ಯಗಳನ್ನು ಆಶ್ರಯಿಸಲಿ. ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.